ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೂ ಮುಂಚೆನೆ ಮಾಜಿ ಸಿಎಂ ಮಾಜಿ ಪ್ರಧಾನಿಯನ್ನ ಭೇಟಿಯಾಗಿ ಬಂದಿದ್ರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹಾಗೆ ಮಾಜಿ ಸಿಎಂ ಬಿ.ಎಸ್. ಯಡಿಯೂರಪ್ಪ ಅವರ ನಿವಾಸಕ್ಕೆ ಹೋಗಿ ಇಬ್ಬರಿಂದಲೂ ಆಶೀರ್ವಾದ ಪಡೆದುಕೊಂಡು ಬಂದಿದ್ರು. ಈಗ ರಾಜ್ಯದ ಮಾಜಿ ಸಿಎಂಗಳನ್ನ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಹೋಗಿ ಮೀಟ್ ಮಾಡಿ ಬಂದಿದ್ದಾರೆ. ರಾಜ್ಯದ 3 ಮಾಜಿ ಸಿಎಂಗಳ ಮನೆಗೆ ಇವತ್ತು ಡಿ.ಕೆ. ಶಿವಕುಮಾರ್ ಭೇಟಿ ಕೊಟ್ಟಿದ್ರು. ಮೊದಲಿಗೆ ಬೆಂಗಳೂರಿನ ಆರ್.ಟಿ. ನಗರದಲ್ಲಿರೋ ಮಾಜಿ ಸಿಎಂ ಎಂ ವೀರಪ್ಪ ಮೊಯ್ಲಿ ನಿವಾಸಕ್ಕೆ ಭೇಟಿ ಕೊಟ್ಟರು. ಈ ಹಿಂದೆ ವೀರಪ್ಪ ಮೊಯ್ಲಿ ಡಿ.ಕೆ.ಶಿ ಬೆಂಬಲಿಸಿ ಮಾತನಾಡಿ ಅಧಿಕಾರ ಹಂಚಿಕೆ ಆಗಬೇಕು ಅಂತ ಹೇಳಿದ್ರು. ಈಗ ಸಿಎಂ ಆದ ಮೇಲೆ ಫಸ್ಟ್ ಟೈಮ್ ಮೊಯ್ಲಿ ಅವರ ಮನೆಗೆ ಡಿ.ಕೆ.ಶಿ ಭೇಟಿ ಕೊಟ್ಟು ಒಂದಷ್ಟು ಮಾತುಕತೆ ನಡೆಸಿದ್ರು. ಡಿ.ಕೆ. ಶಿವಕುಮಾರ್ಗೆ ಹೂಗುಚ್ಛ ಕೊಟ್ಟು ಮೊಯ್ಲಿ ಅವರು ವೆಲ್ಕಮ್ ಮಾಡಿದ್ರು. ನಂತರ ಒಂದಷ್ಟು ಮಾತಾಡಿದ್ರು. ಸ್ವಕ್ಷೇತ್ರ ಕನಕಪುರ ಪ್ರವಾಸದ ಬಗ್ಗೆ ಕೂಡ ಡಿ.ಕೆ. ಶಿವಕುಮಾರ್ ಮಾತಾಡಿದ್ರು. ನಾನೇ ಆಗ್ತೀನಿ ಅಂತ ಕೊನೆಗೆ ಸಿಎಂ ಆದ್ರಲ್ಲ ಅಂತ ಮೊಯ್ಲಿ ಹೇಳಿದ್ರು. ಹೌದು, ನಿಮ್ಮ ಕ್ಷೇತ್ರದಲ್ಲಿ ಭಾಷಣ ಮಾಡಿದ್ರಲ್ಲ ಅಂತ ಡಿ.ಕೆ.ಶಿ ಹೇಳಿದ್ರು. ನನಗೆ ನಂಬಿಕೆ ಇತ್ತು ನೀವು ಸಿಎಂ ಆಗ್ತೀರಾ ಅಂದ್ಕೊಂಡಿದ್ದೆ ಅಂತ ಮೊಯ್ಲಿ ಕೂಡ ಹೇಳಿದ್ರು. ಹಾಗೆ ಪಾಪ ಹೆಣ್ಮಕ್ಳಂತೂ ಅದೆಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟು ಹರಕೆ ಹೊತ್ತಿದ್ರು, ಎಷ್ಟು ಬೇಡ್ಕೊಂಡಿದ್ರು ಅಂತ ಡಿ.ಕೆ. ಶಿವಕುಮಾರ್ ತಮ್ಮ ಕ್ಷೇತ್ರದ ಹೆಣ್ಮಕ್ಳನ್ನ ಹೊಗಳಿದ್ರು. ಇನ್ನು ಮೊಯ್ಲಿ ಮನೆಯಿಂದ ಹೊರಟ ಮೇಲೆ ಡಿ.ಕೆ. ಶಿವಕುಮಾರ್ ಆರ್.ಟಿ. ನಗರದಲ್ಲೇ ಇರೋ ಮತ್ತೊಬ್ಬ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟರು. ಅಲ್ಲಿ ಶೆಟ್ಟರ್ ಹಾಗೂ ಅವರ ಪತ್ನಿ ಶಿಲ್ಪಾ ಶೆಟ್ಟರ್ ಅವರ ಮಗನ ಜೊತೆ ಮಾತಾಡಿ ವಾಪಸ್ಸಾದರು. ಅದಾದಮೇಲೆ ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡರ ನಿವಾಸಕ್ಕೆ ಡಿ.ಕೆ. ಶಿವಕುಮಾರ್ ಬಂದರು. ಡಾಲರ್ಸ್ ಕಾಲೋನಿಯಲ್ಲಿರೋ ನಿವಾಸಕ್ಕೆ ಡಿ.ಕೆ. ಶಿವಕುಮಾರ್ ಬರ್ತಾ ಇದ್ದ ಹಾಗೆ ಡಿ.ವಿ.ಎಸ್ ಫ್ಯಾಮಿಲಿ ಸಮೇತ ಹೂಗುಚ್ಛ ಹಿಡಿದು ಮನೆ ಗೇಟ್ ಬಳಿಗೆ ಸ್ವಾಗತಿಸಿದ್ರು. ಡಿ.ಕೆ. ಶಿವಕುಮಾರ್ಗೆ ಆರತಿ ಬೆಳಗಿ ಸನ್ಮಾನಿಸಿದ್ರು. ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ್ರು ಡಿ.ಕೆ. ಶಿವಕುಮಾರ್ ಅವರು. ನಾನು ಮತ್ತೊಬ್ಬ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಮನೆಗೂ ಹೋಗ್ತೀನಿ ಅಂದ್ರು. ಹಾಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಟೈಮ್ ಕೊಟ್ರೆ ಅವರನ್ನೂ ಮೀಟ್ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ರು. ಅವರ ಈ ಮಾತು ಒಂದಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕೆಂದ್ರೆ ಇತ್ತೀಚೆಗಂತೂ ರಾಜಕೀಯದಲ್ಲಿ ಬದ್ಧ ವೈರಿಗಳು ಅಂತ ಗುರುತಿಸ್ಕೊಳ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಡಿ.ಕೆ. ಶಿವಕುಮಾರ್ ಅವರು. ಹೀಗಿರುವಾಗ ಎಲ್ಲಾ ಮಾಜಿ ಸಿಎಂಗಳನ್ನ ಭೇಟಿ ಮಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಮಾಜಿ ಸಿಎಂ. ಸೊ ಅವರ ಮನೆಗೆ ಹೋಗಿ ಏನಾದರೂ ಮೀಟ್ ಮಾಡ್ತಾರಾ? ಮುಂದೊಂದು ದಿನ ಅದಾಗಬಹುದಾ ಗೊತ್ತಿಲ್ಲ. ಟೈಮ್ ಕೊಟ್ರೆ ಮೀಟ್ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ಈ ಬೆಳವಣಿಗೆ ಆಗುತ್ತಾ ಇಲ್ವಾ ಅನ್ನೋ ಕುತೂಹಲ ರಾಜ್ಯದ ಜನರಿಗಂತೂ ಇದ್ದೇ ಇದೆ. ಸಮಯವರು ಟೈಮ್ ಕೊಟ್ಟರೆ ಅವ್ರನ್ನೂ ಭೇಟಿ ಮಾಡ್ತೀನಿ, ಕೇಳ್ತೀನಿ. ಎಲ್ಲರೂ ಅವ್ರ ಅನುಭವ ಕೇಳಬೇಕು, ಅವ್ರ ಮಾರ್ಗದರ್ಶನ ಕೇಳಬೇಕು. ರಾಜ್ಯಕ್ಕೆ ಸೇವೆ ಮಾಡಿದ್ದಾರೆ, ಎಲ್ಲ ಅವ್ರಿಗೆ ಏನು ಗೌರವ ಕೊಡಬೇಕು ಕೊಡಲೇಬೇಕು. ನೋಡಿಯಪ್ಪ, ನಾವು ರಾಜ್ಯ ಹಿತಕ್ಕೆ ಕೆಲಸ ಮಾಡೋರು. ಸದಾನಂದ ಗೌಡರು ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದರು. ಅವ್ರ ಕೆಲಸ ಮಾಡುವಾಗ ನಾನೆಲ್ಲ ಗಮನಿಸಿದ್ದೇನೆ. ಯಾವುದು ಕೂಡ ಪಕ್ಷಪಾತ ಇಲ್ಲದೆ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ನಗನಗ್ತಾ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ರಾಜ್ಯಕ್ಕೆ ಸೇವೆ ಮಾಡಿದಂಥವ್ರಿಗೆ ಅವರ ಅನುಭವಗಳಿದೆಯಲ್ಲ, ಅದು ರಾಜ್ಯಕ್ಕೆ ಒಂದೊಂದು ಸಣ್ಣ ಡಿಸಿಷನ್ನು ಕೂಡ ಭಾಳ ಇಂಪಾರ್ಟೆಂಟ್. ಈಗ ಅವ್ರು ನನಗೆ ಹೇಳ್ತಾಯಿದ್ರು, ಸಕಾಲದ ವಿಚಾರ ಹೇಳ್ತಾಯಿದ್ರು. ನಾನು ಸುರೇಶ್ ಕುಮಾರ್ಗೆ ನಾನು ಅಭಿನಂದಿಸಿದೆ ಸಕಾಲ ಬಂದಾಗ. ಸೊ ಸಕಾಲ ಅಂದರೆ ಯಾರಿಗೋಸ್ಕರ? ಜನರಿಗೋಸ್ಕರ, ಜನರ ಕಷ್ಟ ಸುಖ ಪರಿಹಾರಕ್ಕೆ. ಸೊ ಒಬ್ಬೊಬ್ಬರಲ್ಲೂ ಒಂದೊಂದು ಅಂಶ ಇರ್ತದೆ, 1, 2, 3, 4 ಅವ್ರದ್ದೇ ಆದಂಥ ಎಕ್ಸ್ಪೀರಿಯೆನ್ಸ್ ಇರ್ತದೆ. ಅವ್ರ ಮಾರ್ಗದರ್ಶನ, ಹಿರಿಯರ ಮಾರ್ಗದರ್ಶನ ಬೇಕು. ನನಗಿನ್ನ ಹಿರಿಯರವರು. ಸೊ ಅದಕ್ಕೆ ನಾನು ಅವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ದೇನೆ. ಅವರು ಅಸೆಂಬ್ಲಿಗೆ ನನಗಿನ್ನ ಮುಂಚಿತವಾಗಿ ಅಸೆಂಬ್ಲಿಗೆ ಬಂದವರು ಅವರು. ಸೊ ಅದಕ್ಕೆ ಅವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ದೇನೆ. ನಮ್ಮ ಸ್ನೇಹಿತರು ಕೂಡ ಇದ್ದಾರೆ. ಪಾರ್ಟಿ ಡಿಫ್ರೆನ್ಸಸ್ ಇದೆ, ಅದು ಬೇರೆ ವಿಚಾರ. ಬಟ್ ರಾಜ್ಯಕ್ಕೆ ಅವರು ಹೋರಾಟ ಮಾಡ್ತಾ ಇದ್ದಾರೆ, ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.